ದುಡ್ಡಿನ ಬೆಲೆ ಅದು 500 ಆಗಲಿ, ₹100 ಆಗಲಿ, ₹1000 ಆಗಲಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಫೀಲಿಂಗ್ ಇರುತ್ತೆ. ಇವಾಗ ಮ್ಯಾರೇಜ್ ಆಗಿದವರು, ಮ್ಯಾರೇಜ್ ಆಗ್ಲಾರ್ದವ್ರು. ಒಬ್ಬ ಬ್ಯಾಚಲರ್ ಹುಡುಗ ಮದುವೆ ಆಗಲಾರ ಹುಡುಗ ಒಂದು ₹500 ಅವ್ರ ಫ್ರೆಂಡ್‌ಗೆ ಕೊಟ್ಟಿದ್ದಾಗ, ಅವನು ಕೊಡಲ್ದಾಗ ಆ ₹500 ರಿಟರ್ನ್ ಕೊಡ್ಲಿಲ್ಲಾಗ ಅವನೇ ಹೋಗ್ಲಿ ಬಿಡು ಏನೋ ಒಂದು ಬೀರ್ ಕುಡ್ಸಿನೋ ಏನೋ ಒಂದು ಅನ್ಕೊಂಡು ಇನ್ನೊಂದ್ ಸಾರಿ ನಂಬೋದಿಲ್ಲ ಬಿಟ್ಬಿಡ್ತಾನೆ ₹500. ಬಟ್ ಅದೇ ಒಂದು ಮದುವೆ ಆಗಿದ್ದವನು ಅದೇ ₹500 ನನ್ನ ಹತ್ರ ಇದ್ರೆ ನನ್ನ ಮಕ್ಕಳಿಗೆ ಏನಾದ್ರು ತಿನ್ನಿಸಿದ್ನಲ್ಲ, ಏನಾದ್ರು ಕೊಡ್ತಿದ್ನಲ್ಲ ಅಂತ ಆಲೋಚನೆ ಮಾಡುತ್ತಾನೆ. ಇಲ್ಲಿ ಆಲ್ರೆಡಿ ಇವನು ಬ್ಯಾಚಲರ್ ಆಗಿ ಅಲ್ಲಿ ಮ್ಯಾರೇಜ್ ಮಾಡ್ಕೊಂಡಿದ್ದಾನಲ್ವಾ? ಸೊ, ಇವಾಗ ಆಲೋಚನೆ ಇದ್ದಿದ್ದು ಇವಾಗಿರಲ್ಲ. ಯಾಕಂದ್ರೆ ಒಂದೊಂದು ರೂಪಾಯಿ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಮದುವೆ ಆಗಿದ ಮೇಲೆ, ಅದೇ ಮದುವೆ ಆಗ್ಲಾರ ಮೊದಲು ಜಸ್ಟ್ ಲಿವ್ ಇಟ್ ಲೈಟ್ ಆಗಿ ತಗೋತಾನೆ ₹1 ₹2 ₹2 ಅಷ್ಟೊಂದು ಕಿಮ್ಮತ್ತು ಇರೋದಿಲ್ಲ. ಬಟ್ ಮದುವೆ ಆಗಿದ ಮೇಲೆ ಆ ₹1 ಸಿಗೋದಿಲ್ಲ ನೋಡಿ ಎಷ್ಟು ಆಲೋಚನೆ ಬರುತ್ತೆ. ಆ ₹500 ನಮ್ಗೆ ಇದ್ದಿದ್ದು ನಮ್ಮ ಹತ್ರ ಇದ್ದಿದ್ರೆ ಮಕ್ಕಳಿಗೆ ಏನಾದ್ರು ಕೊಡ್ತಿದ್ದೆ ಅಂತ ಆಲೋಚನೆ ಬರುತ್ತೆ. ಹಾಗಂತ ನೀವು ಕೆಲವೊಂದು ಸಾರಿ ನ ತ ದುಡ್ಡು ತಗೊಂಡಿದ್ದ ದುಡ್ಡನ್ನ ಟೈಮಿಗೆ ನೀವು ಕೊಡ್ರಿ. ಯಾಕಂದ್ರೆ ಒಂದೇ ರೂಪಾಯಿ ಆಗಲಿ, ₹10 ಆಗಲಿ ಮತ್ತೊಂದು ಸಾರಿ ಕೊಡಕ್ಕೆ ಇರುತ್ತೆ. ನಂಬಿಕೆ ಅನ್ನೋದು ಬಹಳ ದೊಡ್ಡದು. ಸೊ, ಅದನ್ನ ಯಾರು ಕೆಟ್ಟದಾಗಿ ಮಾಡ್ಲಕ್ ಹೋಗ್ಬೇಡಿ. ಯಾರಂದ್ರೆ ಕೆಲವೊಬ್ರು ಬಿಡ್ತಾರೆ, ಕೆಲವೊಬ್ರು ಬಿಡೋದು. ದೊಡ್ಡ ಮನಸ್ಸು ಇದ್ದವನು ಬಿಡುತ್ತಾನೆ. ಬಟ್ ಎಲ್ಲೋ ಕೆಟ್ಟವನಾಗಿದ್ರೆ ಮಾತ್ರ ₹1 ಕೂಡ ನಡಿ ರೋಡ್ ಮೇಲೆ ಕೇಳುತ್ತಾನೆ. ಹುಷಾರಾಗಿರ್ರಿ.